श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय थाय नमस्करोमि। ಶ್ರೀಮತ್ಸಮಧ್ವವಿಜಯ ಏಕಾದಶ ಸರ್ಗ, ಅದರಲ್ಲಿ 13ನೇ ಶ್ಲೋಕ. ವಿಮಲಾಕೃತಿ ಪ್ರಕೃತಿರೇವ ಮಹಾಮಣಿಃ ಮಮಯ್ಯಖಿಲ ವಸ್ತುಮಯಿ ಇಹ ಸಂಭವೆ ಸಕಲ ಕಾಂತಿರಸಃ ಕಥಿತೋಧಿಕೋಕ್ತಿವಿರತಃ ಕವಿಭಿಃ. ವಿಮಲಾಕೃತಿಃ ಪ್ರಕೃತಿಃ ಏವ ಮಹಾಮಣಿಹೇಮಮಯೀ ಅಖಿಲವಸ್ತುಮಯೀ ಇಹ ಸಂಭವೇತ್ ಸಕಲ ಕಾಂತಿರಸಃ ಕಥಿತಃ ಅಧಿಕೋಕ್ತಿಭಿಃ ಅತಃ ಕವಿಭಿಃ. ಇಹ ಅಂದರೆ ಈ ವೈಕುಂಠದಲ್ಲಿ ವಿಮಲಾಕೃತಿ, ವಿಮಲಾ ಆಕೃತಿ ಸ್ವರೂಪಂ ಯಸ್ಯ ತಾದೃಶಿ, ದೋಷ ಇಲ್ಲದವಳಾದ ಪ್ರಕೃತಿರೇವ ರಮೈವ ಯತಃ ಮಹಾಮಣಿಮಯಶ್ಚ ಹೇಮಾನಿ ತೇಷಾಂ ಸ್ವರೂಪ ಮಹಾಮಣಿ ಹೇಮಮಯಿ. ಹಾಗೆ ಅಂದ್ರೆ ಈ ವೈಕುಂಠ ಅಂತ ಏನಿದೆ, ಅಲ್ಲಿರತಕ್ಕ ಮನೆಗಳು ಅದೆಲ್ಲವೂ ಕೂಡ ಲಕ್ಷ್ಮಿಯೇ ಆ ರೂಪದಲ್ಲಿ ಇದ್ದಾಳೆ ಹಾಗೆಂತ. ಲಕ್ಷ್ಮಿಯಲ್ಲಿ ಯಾವ ದೋಷವೂ ಇಲ್ಲ, ಅದರಿಂದ ಅಲ್ಲಿದ್ದ ಮನೆಗಳಲ್ಲೂ ಕೂಡ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಪ್ರಕೃತಿರೈವ ಯಥೋ ಮಹಾಮಣಯಶ್ಚ ಹೇಮಾನಿ ತೇಷಾಂ ಸ್ವರೂಪ ಕಿಂ ಬಹುನಾ ಅಖಿಲಾನಿ ಯಾನಿ ವಸ್ತೂನಿ ತದಾತ್ಮಿಕ. ಇನ್ನು ಎಷ್ಟು ಅಂತ ಹೇಳೋದು, ಅಲ್ಲಿ ವೈಕುಂಠದಲ್ಲಿ ಇರುವ ಪ್ರತಿಯೊಂದು ಕೂಡ ಲಕ್ಷ್ಮ್ಯಾತ್ಮಕವಾದದ್ದು. ಅಖಿಲ ವಸ್ತುಮಯಿ ಅಂತ ಹೇಳಿ ಎಲ್ಲಾ ವಸ್ತುಗಳು ಅವಳೇ ಆಗಿದ್ದಾಳೆ. ಪರಮಾತ್ಮನ ಮನೆ ಅಂದ್ರೆ ಲಕ್ಷ್ಮಿಯೇ ಎಲ್ಲವೂ ಅಲ್ಲಿ. ಅತಃ ಕವಿಭಿಃ ಅಧಿಕಾ ಆಪಾತತಃ ಅತ್ಯುಕ್ತಿತಯ ಪ್ರತೀಯಮಾನ ಯಾ ಉಕ್ತಯಃ ವಚಾಂಸಿ ತಾನಿ ಕಥಿತಃ ಸಕಲಾನಾಂ ಸಮಸ್ತ ಪದಾರ್ಥಾನಾಂ ಕಾಂತಿರಸಃ ಶೋಭಾತಿಶಯಃ ಸಕಲ ವಸ್ತು ನಿಷ್ಠತ್ವೇನ ಉಚ್ಯಮಾನಃ ಶೋಭಾತಿಶಯಃ ಇತ್ಯರ್ಥ. ಅದರಿಂದ ಕವಿಗಳು ಜ್ಞಾನಿಗಳು ಏನ್ ಹೇಳ್ತಾರೆ, ವೈಕುಂಠ ಹಾಗಿದೆ ಹೀಗಿದೆ, ಅದೆಲ್ಲವೂ ಕೂಡ ಸುಳ್ಳು ಅಂತ ತಿಳಿಬಾರ್ದು. ಅದೆಲ್ಲವೂ ಕೂಡ ಸತ್ಯವೇ. ಅದೇಗ ಸತ್ಯ ಆಗ್ಲಿಕ್ಕೆ ಸಾಧ್ಯ? ಹಾಗೆಂದ್ರೆ ಎಲ್ಲವೂ ಲಕ್ಷ್ಮೀಮಯ ಅಲ್ಲಿ, ಅದರಿಂದ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಅದರಿಂದ ಅದೆಲ್ಲವೂ ಕೂಡ ಕವಿಗಳು ಏನು ವರ್ಣನೆ ಮಾಡಿದ್ದಾರೆ ಜ್ಞಾನಿಗಳು, ಅದೆಲ್ಲವೂ ಕೂಡ ಸಂಭವೇ ಘಟತೆ, ಅದರಲ್ಲಿ ಯಾವ ದೋಷವೂ ಇಲ್ಲ ಹಾಗೆ ಅಂತ ಅರ್ಥ. ಮಣಿಹೇಮಾದ್ಯಖಿಲ ವಸ್ತೂನಾಂ ನಿರ್ದೋಷ ಕಾಂತಿ ರೂಪಾತ್ಮಕತ್ವಾತ್ ನ ಅಸಂಭಾವಿತಂ ಕಿಮಪಿ ಇತಿ ಭಾವಃ. ಮಣಿ ಹೇಮ ಅಂದ್ರೆ ಬಂಗಾರ, ಇವೇ ಮೊದಲಾದ ಎಲ್ಲಾ ವಸ್ತುಗಳು ಕೂಡ ಅದು ನಿರ್ದೋಷ ಕಾಂತಿ ರೂಪವಾದ್ದರಿಂದ ಅಂತ ಪ್ರಕಾಶ, ಅಂತ ಒಂದು ವ್ಯವಸ್ಥೆ, ಅದು ಎಲ್ಲವೂ ಕೂಡ ಸಂಭವನೆ, ಯಾವುದು ಅತಿಶಯೋಕ್ತಿ ಅಂತ ತಿಳಿಬೇಡಿ ಹಾಗೆ ಅಂತ ಅದರ ಅಭಿಪ್ರಾಯ. ಗೃಹಮಣಿ ಸುವರ್ಣಾದಿ ಅಖಿಲ ಪದಾರ್ಥಾನ ನಿರ್ದೋಷ ಅತಿ ಸುಂದರ ಕಾಂತಿ ರಮಾ ಸ್ವರೂಪತ್ವಾತ್. ನಿರ್ದುಷ್ಟಳಾದ ಅತಿ ಕಾಂತಿಯುಕ್ತಳಾದ ರಮೆಯ ಸ್ವರೂಪ ಆದ್ದರಿಂದ ಅತ್ರ ಉಚ್ಯಮಾನ ಶೋಭಾತಿಶಯ, ಅಲ್ಲಿ ಹೇಳಲ್ಪಡುವ ಒಂದು ಸೌಂದರ್ಯ, ಅದೆಲ್ಲವೂ ಕೂಡ ಅಸಂಭಾವಿತ, ಇಂಪಾಸಿಬಲ್ ಅಂತ ತಿಳಿಬೇಡಿ ಹಾಗೆ ಅಂತ ಗುರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನೂ ಒಂದು ಪ್ರಶ್ನೆ ಬರ್ಬೋದು, ಇದು ಮುಖ್ಯವಾದ ಒಂದು ಪ್ರಶ್ನೆ. ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ 14ನೇ ಶ್ಲೋಕದಲ್ಲಿ. ತದನಾದಿ ಕಾಲಮಿತ ಮುಕ್ತಿರತೇರಗಣೇಯ ಶಂಭು ಮುಖ ಸಂಘತತೆ ನಗರೈರ್ಮಹಾಪುರಮ ಸಂಹತಿ ಮಲ್ಲ ಸತಿ ಪ್ರಭೋರಯ ಮಹೋ ಮಹಿಮಾ. ಅಂದ್ರೆ ಅನಾದಿ ಕಾಲದಿಂದ ಇತ ಪ್ರಾಪ್ತ ಮುಕ್ತಿ ಸುಖಂ ಯಯಾ ತಾದೃಶಿ ತಸ್ಯಾಹ ಅಗನಯ್ಯ ಶಂಭು ಮುಖ ಸಂಗಾಹ ಶಂಭು ಬ್ರಹ್ಮ ರುದ್ರಾವ ಮುಖಂ ಪ್ರಧಾನಃ ಏಷಾಂ. ಅಂದ್ರೆ ಈ ವೈಕುಂಠದಲ್ಲಿ ಯಾರಿದ್ದಾರೆ ಹಾಗೆಂದ್ರೆ ಅನಾದಿ ಕಾಲದಿಂದ ಅನೇಕ ಬ್ರಹ್ಮರುದ್ರಾದಿ ಮುಕ್ತ ಜೀವರು ಇದ್ದಾರೆ ಹಾಗೆ ಅಂತ. ಮುಕ್ತರಾದ ದೇವತೆಗಳು ಅಂದ್ರೆ ಯಾರ್ಯಾರು ಋಷಿಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಎಲ್ಲರೂ ಕೂಡ ಬರೀ ವೈಕುಂಠ ಅಂತ ಇಲ್ಲ, ಮುಕ್ತ ಸ್ಥಾನ ಅಂತ ಅನೇಕ ಲೋಕಗಳಲ್ಲಿ ಇದೆ. ಆದರೆ ತುಂಬಾ ಯೋಗ್ಯರಾದ ಉತ್ತಮ
ಮುಕ್ತಿಯೋಗ್ಯದಲ್ಲೂ ಕೂಡ ತಾರತಮ್ಯ ಇದೆ. ಅದರಲ್ಲೂ ಕೂಡ ಉತ್ತಮರಾದವರು ವೈಕುಂಠದಲ್ಲಿ ಇರ್ತಾರೆ. ಆ ರೀತಿಯಾಗಿ ಬ್ರಹ್ಮರುದ್ರಾದಿಗಳು ಅವರು ಎಷ್ಟಿದ್ದಾರೆ, ಇಲ್ಲಿ ತನಕ ಎಷ್ಟು ಬ್ರಹ್ಮದೇವರು ಬಂದು ಹೋಗಿದ್ದಾರೆ ಅಂದ್ರೆ ಅನಂತ ಬ್ರಹ್ಮದೇವರು ಬ್ರಹ್ಮರುದ್ರಾದಿಗಳು ಬಂದು ಹೋಗಿದ್ದಾರೆ. ಅಂಥವರಿಗೆ ಜಾಗ ಸಾಕಾಗ್ತದಾ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನೇಕ ಮುಕ್ತರು ಬರ್ತಾ ಇರ್ತಾರೆ, ಬಂದು ಹೋಗೋದಿಲ್ಲ ಅವರು. ಅದು ಒನ್ಸ್ ಬಂದ್ರೆ ಅದು ನಮ್ದು ಬಸ್ ತರ ಇಲ್ಲ ನೋಡಿ. ಬಸ್ಸಲ್ಲಿ ಜನ ಬರ್ತಾ ಇರ್ತಾರೆ, ಅವರ ಸ್ಟಾಪ್ ಬಂದ್ರೆ ಇಳಿದು ಹೋಗ್ತಾ ಇರ್ತಾರೆ. ಟ್ರೈನು ಹಾಗೆ. ಇದು ನಮ್ಮ ಬಸ್ ಟ್ರೈನ್ ತರ ಇಲ್ಲ. ಅಲ್ಲಿ ಒನ್ಸ್ ಬಂದ್ರೆ ಇಳಿಯೋದೇ ಇಲ್ಲ. ಬ್ರಹ್ಮರುದ್ರಾದಿಗಳು ಬಂದ್ರೆ ಆ ಲೋಕಕ್ಕೆ ಒನ್ಸ್ ಬಂದ್ರೆ ಅದು ಯಮಪಟ್ಟನೂ ಹಾಗೆ. ಯಮಪಟ್ಟಣಕ್ಕೆ ಬರ್ತಾ ಇರ್ತಾರೆ, ಬಿಡುಗಡೆಯಾಗಿ ಹೋಗ್ತಾ ಇರ್ತಾರೆ. ಆ ಲೋಕ ವೈಕುಂಠ ಲೋಕ ಹಾಗಿಲ್ಲ. ಒನ್ಸ್ ಬಂದ್ರೆ ಮುಗೀತು, ಮತ್ತೆ ವಾಪಸ್ ಅವ್ರ ಭೂಮಿಗೆ ಬೇರೆ ಲೋಕಕ್ಕೆ ಹೋಗೋದೇ ಇಲ್ಲ ಅವ್ರು. ಹಂಗಿರ್ಬೇಕಂದ್ರೆ ಜಾಗ ಪ್ರಾಬ್ಲಮ್ ಬರಲ್ವಾ, ಶಾರ್ಟೇಜ್ ಬರಲ್ವಾ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಗರೈಹಿ ಪುರೈಹಿ ಸಂಹತೇಹೇ ಅಭಾವ ಸಂಹತಿ ಸಾಸ್ಯ ಅಸ್ತಿ ಇತಿ ಅಸಂಹತಿ ಮತ್. ಅಂದ್ರೆ ಸಂಭಾದರ ರಹಿತಂ, ಅದೇನೋ ಕಂಜೆಷನ್ ಅಂತ ಆಗೋದಿಲ್ಲ ಅಂತ ಅರ್ಥ. ತತ್ ಮಹಾಪುರಂ, ಅದು ಮಹಾನಗರ ಶೋಭಿಸ್ತಾ ಇರ್ತದಂತೆ. ಅಯಂ ಸಂಹತ್ಯ ಭಾವ ಅನಾದಿತಃ ಪ್ರತಿಕಲ್ಪಿತಂ ಮುಕ್ತಾನ್ ಅನಂತಾನಾಂ ಬ್ರಹ್ಮರುದ್ರಾದೀನಾಂ ನಗರ ಸಮೂಹೈ ಪೂರ್ಣೇಪಿ. ಅನಾದಿ ಕಾಲದಿಂದ ಅನೇಕ ಬ್ರಹ್ಮರುದ್ರಾದಿಗಳು ಬಂದು ನಗರ ಪೂರಿತವಾದರೂ ಕೂಡ ತಸ್ಮಿನ್ ನಗರೆ ಸಮ್ಮತ್ಯ ಭಾವ, ಕಂಜೆಷನ್ ಆಯಿತು ಅದು ಇಲ್ಲ. ಪ್ರಭೋಹೋ ನಾರಾಯಣಸ್ಯ ಸಾಮರ್ಥ್ಯಂ ಅಂತ ಬರೀತಾರೆ ನೋಡಿ. ಇದು ಪ್ರಭೋಹೋ ಮಹಿಮಾ, ಪ್ರಭೋರಯಮಹೋ ಮಹಿಮಾ ಅಂತ ಶ್ಲೋಕದಲ್ಲಿ ಇದೆ ನೋಡಿ. ಇದು ಪರಮಾತ್ಮನ ಮಹಿಮೆ. ಇದು ಎಷ್ಟು ಜನ ಬಂದರೂ ಕೂಡ ಅದು ವಿತ್ಸ್ಟ್ಯಾಂಡ್ ಆಗ್ತದೆ ಅಂತಹ ಪಟ್ಟಣ ಅದು. ಹಾಗೆ ಈ ಲಂಕಾಪಟ್ಟಣವೂ ಹಾಗೆ ಇತ್ತು ಅಂತಾರೆ. ಈ ರಾವಣ, ಅದು ಅವನ ಮೂಲ ಬಲ ಎಷ್ಟೋ ಕೋಟಿಗಟ್ಟಲೆ ಮೂಲ ಬಲ. ಆಚಾರ್ಯರು ಪ್ರಶ್ನೆ ಮಾಡ್ತಾರೆ, ಇದು ಇವನಿಗೆ ಹೇಗೆ ಸಾಮರ್ಥ್ಯ ಇತ್ತು ಇಲ್ಲಿ ಲಂಕಾಪಟ್ಟಣದಲ್ಲಿ ಇಟ್ಕೊಳ್ಳಿಕ್ಕೆ ಹಾಗೆ ಅಂದ್ರೆ, ರಾವಣನಿಗೆ ಅದು ಆಚಾರ್ಯರು ಬ್ರಹ್ಮದೇವರ ವರ ಸಾಮರ್ಥ್ಯದಿಂದ ಜನ ಜಾಸ್ತಿ ಇದ್ರೂ ಕೂಡ ಸಣ್ಣ ಜಾಗದಲ್ಲಿ ಇರ್ಲಿಕ್ಕೆ ಏನು ಅಡ್ಡಿ ಆಗಲಿಲ್ಲ ಅವನಿಗೆ ಹಾಗೆ ಅಂತ ಹೇಳ್ತಾರೆ. ಅಂತ ಬ್ರಹ್ಮದೇವರಿಗೆ ಲಂಕಾಪಟ್ಟಣವನ್ನು ಆ ರೀತಿಯಾಗಿ ಮಾಡಬೇಕು ಅಂದ್ರೆ ಬ್ರಹ್ಮರೂಪೋತ್ಸವ ಅಂತ ಹೇಳ್ತಾರೆ ನೋಡಿ. ಬ್ರಹ್ಮನಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕ ಸ್ವಾಮಿಯ ಮಹಿಮೆ ಏನು ಅಂತ ಹೇಳೋದು ಹಾಗೆ ಅಂತ ಅದರ ಅಭಿಪ್ರಾಯ. ಭವನಂ ವಿಭಾತಿ ಭುವನೈಕ ಪದೇರ್ಭುವನತ್ರಯಾದ್ಭುತ ಗಣಾತಿಶಯೀ ವರಮಂದಿರ ಪ್ರಕರ ಮಧ್ಯಗತಂ ದ್ವಿಜಮಂಡಲಸ್ಥ ಶಶಿಮಂಡಲವತ್. ಭುವನಾನಾಂ ಲೋಕಾನಾಂ ತ್ರಯಂ, ಮೂರು ಲೋಕದಲ್ಲಿ ಕೂಡ ಅದ್ಭುತವಾದ ಗುಣಗಳು ತುಂಬಿರತಕ್ಕದ್ದು. ಅತಿಶಯಿತುಂ ಶೀಲಂ ಅಸ್ಯ ಅಸ್ತಿ ತಾದೃಶಂ ಭುವನತ್ರಯಗತ ಸರ್ವೈಶ್ವರ್ಯ ಗುಣಾತಿಶಯಿಷ್ಣು ಇತ್ಯರ್ಥಃ. ಅಂದರೆ ಲೋಕದಲ್ಲಿ ಏನೇನು ವಿಶಿಷ್ಟ ಅಂತ ಇದೆಯೋ ಅದೆಲ್ಲವೂ ಅಲ್ಲಿ ವೈಕುಂಠದಲ್ಲಿ ಇದೆ ಹಾಗೆ ಅಂತ. ವರ ಮಂದಿರಾಣಿ ಉತ್ತಮ ಮಂದಿರಾಣಿ, ಅಲ್ಲಿರುವ ಮನೆಗಳು ಅಷ್ಟೇ ಭಾರಿ ಎಲ್ಲವೂ ಅದ್ಭುತವಾದದ್ದು, ಉತ್ತಮವಾದ ಮನೆಗಳ ಸಮೂಹ. ಅದರ ಮಧ್ಯದಲ್ಲಿ ಭುವನಾನಾಂ ಏಕಪತಿ ಮುಖ್ಯಪತಿ ಶ್ರೀ ಹರೇಹೇ ಭವನಂ, ಮಧ್ಯದಲ್ಲಿ ಪರಮಾತ್ಮನ ಮನೆ ಅಂತ. ಶ್ರೀರಂಗಪಟ್ಟಣದಲ್ಲ ನೋಡ್ತೀವಿ ನೋಡಿ, ಮಧ್ಯದಲ್ಲಿ ಮನೆ, ಸುತ್ತ ಕಾವೇರಿ ಹೇಗೆ ಹರಿತಾಳೋ ಅದೇ ತರ ಮಧ್ಯ ಪರಮಾತ್ಮನ ಮನೆ, ಅದರ ಸುತ್ತ ಅನೇಕ ಭಕ್ತರ ಮನೆ, ಅದರ ಮಧ್ಯದಲ್ಲಿ ಪರಮಾತ್ಮನ ಮನೆ ಶೋಭಿಸ್ತಾ ಇದೆ ಹಾಗೆ. ಅದು ಹೇಗಿತ್ತು? ದ್ವಿಜಮಂಡಲೇ ನಕ್ಷತ್ರ ಸಮೂಹೇ ತಿಷ್ಠತಿ ಇತಿ ತಾದೃಶಂ ವೇತ್ ಶಶಿಮಂಡಲಂ. ನಕ್ಷತ್ರಗಳ ಮಧ್ಯದಲ್ಲಿ ಹೇಗೆ ಚಂದ್ರ ಶೋಭಿಸ್ತಾ ಇರ್ತಾನೆ, ಅದೇ ರೀತಿಯಾಗಿ ವೈಕುಂಠದಲ್ಲಿ ಭಕ್ತರ ಮನೆಯ ಮಧ್ಯದಲ್ಲಿ ಪರಮಾತ್ಮನ ಮನೆ ಶೋಭಿಸ್ತಾ ಇತ್ತು ಅಂತ ಅದರ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಿಯೇ ನಮಃ.